ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಮೀಡಿಯಾಕ್ಕೆ ಸ್ವಾಗತ. ನಾನು ದೇಮಣ್ಣ ಹೈಬತ್ತಿ. ನಾಡಿನ ಎಲ್ಲ ಬಾಂಧವರಿಗೂ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಭಾರತದ ಕಲೆ, ವಾಸ್ತುಶಿಲ್ಪ, ಭವ್ಯ ಸಂಸ್ಕೃತಿಗೆ ಮೆರುಗನ್ನು ತಂದುಕೊಟ್ಟ ಸಮುದಾಯವೇ ವಿಶ್ವಕರ್ಮ ಸಮುದಾಯ. ವಿಶ್ವಕರ್ಮ ಜಯಂತಿಯು ಬ್ರಹ್ಮಾಂಡ ಸೃಷ್ಟಿಕರ್ತ ಭಗವಾನ್ ವಿಶ್ವಕರ್ಮರಿಗೆ ಸಮರ್ಪಿತವಾದ ಹಬ್ಬವಾಗಿದೆ. ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ 17ರಂದು ಆಚರಿಸಲಾಗುತ್ತದೆ. ಕಮ್ಮಾರ, ಬಡಿಗ, ಶಿಲ್ಪಕಾರ, ಕಂಚಕಾರ, ಅಕ್ಕಸಾಲಿಗ ಈ ಸಮುದಾಯಗಳಿಗೆ ಪ್ರಮುಖವಾದ ಹಬ್ಬವಾಗಿದೆ. ವಿಶ್ವಕರ್ಮ ಒಬ್ಬ ದೇವಶಿಲ್ಪಿ, ಸೃಷ್ಟಿಕರ್ತ, ದೇವತೆಗಳ ಅಧಿದೇವತೆ. ಅಗಾಧವಾದ ಸೃಷ್ಟಿಯನ್ನು, ಸಕಲ ಚರಾಚರ ವಸ್ತುಗಳನ್ನು, ನಭೋಮಂಡಲ, ಗ್ರಹ ತಾರೆಗಳನ್ನು ನಿರ್ಮಿಸಿದ ದೇವಸಂಕುಲ, ಪ್ರಾಣಿ, ಪಕ್ಷಿ, ಪ್ರಕೃತಿ, ಕಾಡು, ಮೇಡು, ಪರ್ವತ, ಸಕಲ ಚರಾಚರಗಳನ್ನೇ ಸೃಷ್ಟಿ ಮಾಡಿದ ಭಗವಂತರೇ ಶ್ರೀ ವಿಶ್ವಕರ್ಮರು ಎಂದು ಹೇಳಲಾಗುತ್ತದೆ. ವಿಶ್ವಕರ್ಮನ ಪಂಚಮುಖಗಳಿಂದ ಪಂಚವೇದಗಳು ರಚಿಸಲ್ಪಟ್ಟವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪ್ರಣವೇದ ಪಂಚತತ್ವಗಳು ಸೃಷ್ಟಿಯಾದವು. ವಿಶ್ವಕರ್ಮರು ಪಂಚ ಋಷಿಗಳ ಮೂಲಕ ಪಂಚ ತತ್ವಗಳನ್ನು ಉಪದೇಶಿಸಿದರು. ಆದಿಶಿಲ್ಪ ಋಷಿಗಳಾದ ಸಾನಘ, ಸನಾತನ, ಅಹಬೂನ, ರತ್ನಸ, ಸುಪರ್ಟ ಮುನಿಗಳು 5 ಬಗೆಯ ಕರ್ಮೋದ್ಯೋಗಗಳನ್ನು ತಮ್ಮ ವಂಶ ಪರಂಪರೆಯವರೆಗೆ ಬೋಧಿಸಿದರು. ಸಾನಗ ಋಷಿಗಳು ಕಬ್ಬಿಣದಿಂದ ವಿವಿಧ ಸಲಕರಣೆಗಳನ್ನು ತಯಾರಿಸುವ ಲೋಹ ಶಿಲ್ಪವನ್ನು ತಮ್ಮ ಸಂತತಿಗೆ ಬೋಧಿಸಿದರು. ಸನಾತನ ಋಷಿಗಳು ಮರದ ಕಟ್ಟಿಗೆಗಳಿಂದ ವಿವಿಧ ಸಲಕರಣೆ ತಯಾರಿಸುವ ಕಾಷ್ಟ ಶಿಲ್ಪವನ್ನು ಬೋಧಿಸಿದರು. ಅಹಬೂನ ಋಷಿಗಳು ಕಂಚು, ತಾಮ್ರಗಳನ್ನು ಬಳಸಿಕೊಂಡು ಮೂರ್ತಿ, ಪೂಜಾ ಸಲಕರಣೆ ಮತ್ತು ಪಾತ್ರೆಗಳನ್ನು ತಯಾರಿಸುವ ಕಾಂಚ ಶಿಲ್ಪವನ್ನು ತಮ್ಮ ಸಂತತಿಯವರಿಗೆ ಕಲಿಸಿಕೊಟ್ಟರು. ರತ್ನಸ ಋಷಿಗಳು ಕಲ್ಲುಗಳನ್ನು ಬಳಸಿಕೊಂಡು ವಾಸ್ತುಶಿಲ್ಪ, ಕೆತ್ತನೆ, ಮೂರ್ತಿ ತಯಾರಿಕೆ ಹೀಗೆ ವಾಸ್ತುಶಿಲ್ಪವನ್ನು ಕಲಿಸಿಕೊಟ್ಟರು. ಸುಪರ್ಟ್ ಋಷಿಗಳು ಚಿನ್ನ, ಬೆಳ್ಳಿ, ವಜ್ರ ಬಳಸಿಕೊಂಡು ಅಮೂಲ್ಯವಾದ ಆಭರಣ ತಯಾರಿಸುವ ಸುವರ್ಣ ಶಿಲ್ಪವನ್ನು ಬೋಧಿಸಿದರು. ಈ 5 ಋಷಿಮುನಿಗಳಿಂದ ಪಂಚಕರ್ಮಗಳನ್ನು ಕಲಿತುಕೊಂಡ ಅವರದೇ ಆದಂತಹ ಸಮುದಾಯ ಮುಂದುವರಿಸಿಕೊಂಡು ಬಂದು ವಿಶ್ವಕರ್ಮ ಜನಾಂಗ ಕಾಲಾಂತರದಲ್ಲಿ ಕಮ್ಮಾರ, ಬಡಿಗ, ಕಂಚುಗಾರ, ಶಿಲ್ಪಕಾರ, ಅಕ್ಕಸಾಲಿಗ ಅಥವಾ ಪತ್ತಾರರು ಎಂದು ಗುರುತಿಸಿಕೊಂಡರು. ದೇಶದ ಬೆನ್ನೆಲುಬು ರೈತನಾದರೆ ರೈತನ ಎಲ್ಲ ಕೆಲಸಗಳಿಗೆ ಸಹಕಾರಿಯಾಗಿದ್ದು ಈ ವಿಶ್ವಕರ್ಮರು. ಪಂಚಕರ್ಮಗಳನ್ನು ಸಾಂಪ್ರದಾಯಿಕವಾಗಿ ತಲೆ ತಲಾಂತರಗಳಿಂದ ಮಾಡಿಕೊಂಡು ಬರುತ್ತಿರುವ ಜನಾಂಗ ಎಲ್ಲರಿಗೂ ಬೇಕಾದ ಈ ಜನಾಂಗವಾಗಿದೆ. ವಿಶ್ವಕರ್ಮರಿಲ್ಲದ ಹಳ್ಳಿಗಳೇ ಇಲ್ಲ. ಈ ಜನಾಂಗ ಸಮಾಜಕ್ಕೆ, ದೇಶಕ್ಕೆ ನೀಡಿದ ಕೊಡುಗೆ ಅನನ್ಯವಾಗಿದೆ. ಭಾರತದ ಭವ್ಯ ಸಂಸ್ಕೃತಿಗೆ ವಿಶ್ವಕರ್ಮರೇ ಕಾರಣರು. ಅನೇಕ ಭವ್ಯ ಮಂದಿರಗಳು, ವಾಸ್ತುಶಿಲ್ಪ ದೇವಾಲಯಗಳು, ಸುಂದರ ಶಿಲ್ಪಗಳು, ಭವ್ಯ ಮೂರ್ತಿಗಳು, ಯುದ್ಧ ಸಾಮಗ್ರಿಗಳು, ಸುಂದರ ಬೆಲೆ ಬಾಳುವ ಆಭರಣಗಳು, ಕಂಚಿನ ಪ್ರತಿಮೆಗಳು ಇವೆಲ್ಲ ವಿಶ್ವಕರ್ಮರ ಕೊಡುಗೆಯಾಗಿವೆ. ಕರ್ನಾಟಕದ ಬೇಲೂರು, ಹಳೆಬೀಡು, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ವಾಸ್ತುಶಿಲ್ಪ ವಿಶ್ವಕರ್ಮರ ಕೊಡುಗೆಯನ್ನು ಇಂದಿಗೂ ಕೂಡ ಸಾರಿ ಹೇಳುತ್ತಿವೆ. ನಮ್ಮ ತೇರ್ಗಾಂವ್ ಗ್ರಾಮದಲ್ಲಿಯೂ ಕೂಡ ವಿಶ್ವಕರ್ಮ ಸಮುದಾಯವಿದ್ದು ಕಮ್ಮಾರಿಕೆ, ಬಡಿಗೆತನ, ಪತ್ತಾರಿಕೆ, ಶಿಲ್ಪಕಲೆ ಉದ್ಯೋಗವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿಯನ್ನು ಆ ಸಮುದಾಯದ ಹಿರಿಯರು, ಯುವಕರು ಕೂಡಿಕೊಂಡು ಗ್ರಾಮದ ಸಾರ್ವಜನಿಕರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಈ ವಿಶ್ವಕರ್ಮ ಸಮುದಾಯಕ್ಕೆ ಅವರು ಹಿರಿಯರು ಕಲಿಸಿಕೊಟ್ಟ ಉದ್ಯೋಗಗಳಲ್ಲಿ ಅವರ ಯುವಕರು ಉತ್ತುಂಗಕ್ಕೆ ಏರಿ ಬೆಳೆಯಲಿ ಎಂದು ಶುಭ ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು.